ಸರ್ ಯೂಶಲಿ ಸಿನಿಮಾದ ಕಥೆಗಳದು ಕಮರ್ಷಿಯಲ್ ಸಿನಿಮಾ ಆಗಲಿ ಅಥವಾ ಯಾವುದೇ ಆಗಲಿ ಕಾಲಘಟ್ಟವನ್ನು ಹೇಳ್ತಾ ಹೋಗ್ತಾ ಸರ್. ಅಂದರೆ ಫಾರ್ ಎಕ್ಸಾಂಪಲ್ ಅದು ಟೈಮ್ ಲ್ಯಾಪ್ಸ್ ಮೂಲಕ ದೊಡ್ಡ ಕಥೆಯಾಗಿ ನಾವು ತೊಗೊಳ್ತಾ ಹೋಗ್ತೀವಿ. ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯಾಕ್ಸ್ ನೀವು ಹೇಳಿದಾಗೆ ಒಂದೇ ರಾತ್ರಿ ಅಂತಂದ್ರೆ ಈ ಥರದ ಪ್ರಯತ್ನಗಳು ಆದಾಗ ಅದನ್ನು ನಿಮ್ಮಂಥ ಎಲ್ಲ ನಟರು ಅದನ್ನು ಸ್ವೀಕರಿಸಿ ಈ ಥರದ ಕಥೆಗಳ ಮೇಲೆ ವರ್ಕ್ ಮಾಡುವಂಥದ್ದು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಮತ್ತು ಇಂಡಸ್ಟ್ರಿಯ ಪಾಯಿಂಟ್ ಆಫ್ ವ್ಯೂ ಮತ್ತು ಗ್ರೋತ್ ಪಾಯಿಂಟ್ ಆಫ್ ವ್ಯೂ ಅಂದರೆ ಈ ಥರದ ಕಥೆಗಳನ್ನು ಮಾಡಬೇಕು ಅನ್ನುವಂಥದ್ದು ಎಷ್ಟು ನಿಮ್ಗೆ ಇನ್ಸ್ಪೈರ್ ಮಾಡುತ್ತೆ ಸರ್ ಈ ಥರದ ಕಥೆ? ಐ ಡೋಂಟ್ ಥಿಂಕ್ ವಿ ಶುಡ್ ಜನರಲೈಸ್ ದ ಐಡಿಯಾ ಸರ್. ಇದು ನನ್ನ ಐಡಿಯಾ, ಅವ್ರದ್ದು. ಯಾರ್ಯಾರಿಗೆ ದೊಡ್ಡ ಸಿನಿಮಾ ಮಾಡಬೇಕು ಅಂತ ಇರಿಸೋ ಅದು ಅವ್ರ ಕನಸು ಸರ್. ಒಬ್ಬ ವ್ಯಕ್ತಿ ಬೆಳಗ್ಗೆ ಎದ್ದುಬಿಟ್ಟು ನಾನು ತುಂಬ ದೊಡ್ಡ ಸಿನಿಮಾ ಮಾಡಬೇಕು, ನಾನು ಗ್ಲೋಬಲ್ ತನಕ ಹೋಗಬೇಕು ಅಂತ ಆಸೆ ಪಡೋದು ತಪ್ಪೇ ಅಲ್ಲ. ಅದು ಅವ್ರ ಆಸೆ, ಅವ್ರ ಜೀವನದ ಆಸೆ. ನಾವು ಅದನ್ನು ಪಟ್ಟಿದ್ದೀವಿ. ಮಧ್ಯದಲ್ಲಿ ಒಂದು ಚಿಕ್ಕದಾಗ ಒಂದು ಇಡ್ಲಿ ವಡೆ ತಿನ್ನಬೇಕು ಅನ್ನೋದು ತಪ್ಪಲ್ವಲ್ಲ. ಹಾಗಂತ ಸಹ ಇಡ್ಲಿ ವಡೆಗೆ ಇದಿಲ್ಲ ಅನ್ಕೊಂಬೇಡಿ. ಅದಕ್ಕೆ ಇರೋದು ಅಷ್ಟೇ, ಆ ತೂಕ ಅಷ್ಟೇ. ಅಂದರೆ ಒಂದು ಬಡ್ಜೆಟ್ ಇಷ್ಟೇ ಬೇಕು ಅಷ್ಟೇ ಬೇಕು, ಏನು ಸುರಿದ್ರು ಅಷ್ಟೇ ಅನ್ನೋದು ಅಷ್ಟೇ, ಬಿಟ್ರೇನಿಲ್ಲ. ಕತೆ ಒಳಗೆ ತೂಕ ಇರ್ತಾವದು. ಈಗ ಆಟೋಗ್ರಾಫ್ ಕಥೆಯಲ್ಲಿ ತೂಕ ಆಯಿತು. ನಾನು ಮಾಡಿರೋ ವಿಕ್ರಾಂತ್ ರೋಣ ಅನ್ನೋದೊಂದು ಬಿಟ್ಟರೆ ಇನ್ನು ಎಲ್ಲದಕ್ಕೂ ಒಂದು ಸೀಮಿತವಾಗೇ ತೆಗೆದಿರೋ ಸಿನಿಮಾಗಳಲ್ಲ. ಬಟ್ ಅದನ್ನು ತೆಗೆದೇ ತಾನು ಇಲ್ಲಿವರೆಗೆ ಬಂದಿರೋದು ನಾನು. ಸೊ ಎವ್ರಿಬಡಿ ವಿಲ್ ಡೂ ಸರ್, ಇಟ್ ಈಸ್ ನಾಟ್ ಲೈಕ್ ದಟ್. ಬಟ್ ಒಬ್ಬ ವ್ಯಕ್ತಿ ಬೆಳಗ್ಗೆ ಎದ್ದು ಕನ್ಸ್ಕೊಂಡು ನಾನು ದೊಡ್ಡದು ಮಾತ್ರ ಮಾಡಬೇಕು ಅಂತ ಹೊರಟವ್ರು ಈ ಥರನೂ ಮಾಡಬೇಕು ಅಂತ ಹೇಳೋದು ತಪ್ಪಾಗುತ್ತೆ. ಅವ್ರವ್ರ ಜೀವನ, ಅವ್ರವ್ರ ಕನಸು. ದೇ ಶುಡ್ ಗೋ ಆಫ್ಟರ್ ದ ಡ್ರೀಮ್, ನಾಟ್ ಲಿಸನ್ ಟು ವಾಟ್ ವಿ ಆರ್ ಸೇಯಿಂಗ್. ವಿ ಶುಡ್ ಡೂ ವಾಟ್ ವಿ ಫೀಲ್ ವಿ ಶುಡ್ ಡೂ, ದಟ್ಸ್ ಇಟ್. ತುಂಬ ವರ್ಷಗಳ ಕಾಲ ಈ ಸಿನಿಮಾಗಳನ್ನು ನಾವು ನೆನಪಿಟ್ಕೋಬೇಕು, ಈ ಥರ ಸಿನಿಮಾಗಳನ್ನ ಮಾಡಬೇಕು ಅನ್ನೋಂಥ ಪಾಯಿಂಟ್ ಆಫ್ ವ್ಯೂ. ನಿಮ್ಮ ಬಹಳಷ್ಟು ಸಿನಿಮಾಗಳು ಬಹಳಷ್ಟು ವರ್ಷ ಕಾಡ್ತವೆ. ಸುದೀಪ್ ಅವರ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಕಾಡುವಂತಹ ಸಿನಿಮಾ, ಕಾಡುವಂತಹ ಕತೆ ಅಂದರೆ ಏನು ಅಂತ ನನ್ನ ಪರ್ಸನಲ್ ಕ್ವಶನ್. ಐ ಡೋಂಟ್ ಥಿಂಕ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಪಾರ್ಟ್ ಸರ್. ನನಗೆ ಗೊತ್ತಿರೋದು ಆ ಮೂಮೆಂಟಲ್ಲಿ ಕತೆ ಇಷ್ಟ ಆಗಿರುತ್ತೆ, ನಾವು ಮಾಡಿರ್ತೀವಿ. ಅದು ಒಂದು ಅನ್ನ ಬೇಕಂತ ಇಟ್ಟಿರ್ತೀವಿ ಸರ್, ಪಾತ್ರೆ ಓಪನ್ ಮಾಡಿ ನೋಡಿದಾಗ ಅದು ಬಿರಿಯಾನಿ ಆಗೋಗಿರುತ್ತೆ, ಪ್ರಯತ್ನ ಇಲ್ಲದೆ. ಸೊ ಬಿರಿಯಾನಿನೇ ಮಾಡಬೇಕು ಅಂತ ಹೊರಟಾಗ ಅದು ಆಗಿರಲ್ಲ ನಮ್ಮ ಸಿನಿಮಾದಲ್ಲಿ. ನೋಡಿ, ನಾನು ತುಂಬ ದೊಡ್ಡ ಸಿನಿಮಾ ಮಾಡ್ತೀನಿ, ಎಲ್ಲರೂ ನೆನ್ಪಿಟ್ಕೊಳ್ಳೋಂಥ ಸಿನಿಮಾ ಮಾಡ್ತೀನಿ, ತಲೆ ಮೇಲೆ ಹೊಡೆದಂಗೆ ಮಾಡ್ತೀನಿ, 100 ಡೇಸ್ ಹೊಡೆದಂಗೆ ಹೇಳಿ ಮಾಡೋಕ್ಕಾಗಲ್ಲ ಸರ್. ಪ್ರಯತ್ನ ಪಡ್ಬೋದು ಅಷ್ಟೇ ನಾವು. ಆ್ಯಂಡ್ ಆಲ್ ದ ಬೆಸ್ಟ್ ಫಿಲ್ಮ್ಸ್ ಇಟ್ ಹಸ್ ಜಸ್ಟ್ ಹ್ಯಾಪನ್ಡ್ ಬಿಕಾಸ್ ನನ್ ಆಫ್ ಅಸ್ ಈಗ ಕುಕ್ಕರ್ ಒಳಗೆ ಏನು ಬೇಯ್ತದೆ ನಮ್ಗೆ ಗೊತ್ತಿಲ್ಲ ಸರ್. ಯಾವುದೇ ದೊಡ್ಡ ಸಿನಿಮಾ ತೊಗೊಳಕ್ಕೆ ಹೋದರೂ ಅವರು ಒಂದು ಸಿನಿಮಾ ಅಂದ್ಕೊಂಡು ಮಾಡಿದ್ದಾರೆ ಅಷ್ಟೇ. ಅದು ಎಲ್ಲಿಗೆ ಹೋಗ್ಬಿಟ್ಟಿದೆ ಅಂದರೆ ಅದು ಯು ಕಾಂಟ್ ಜಸ್ಟಿಫೈ ದಟ್. ಯು ಕಾಂಟ್ ಅದನ್ನು ನಾನು ವ್ಯಾಲಿಡೇಟ್ ಇವತ್ತು ಕುತ್ಕೊಂಡು ಮಾಡೋಕ್ಕಾಗಲ್ಲ. ನನಗೆ ಗೊತ್ತಿದೆ ಅಂತಂದರೆ ದೊಡ್ಡ ತಪ್ಪಾಗ್ಬಿಡುತ್ತೆ ಅದು. ಐ ಡೋಂಟ್ ನೋ. ಇಂಪ್ರೆಸ್ ಆಯಿತು, ಅವ್ರ ಬೆಸ್ಟ್ ಎಫರ್ಟ್ಸ್ ಹಾಕಿದ್ವಿ, ಬೆಸ್ಟ್ ಕಾಸ್ಟಿಂಗ್ ಹಾಕಿದ್ವಿ, ಮಾಡಿದ್ವಿ. ಸಮ್ಟೈಮ್ಸ್ ಎವ್ರಿಥಿಂಗ್ ಗೋಸ್ ರಾಂಗ್. ಸ್ಟಿಲ್ ವಿ ಫೀಲ್ ಏನು ತಪ್ಪಾಯಿತು, ಅಷ್ಟು ಒಳ್ಳೆ ಕತೆ. ಸಮ್ಟೈಮ್ಸ್ ರಿಲೀಸ್ ಮಿಸ್ಟೇಕ್ ಆಗಿರುತ್ತೆ, ಟೈಮಿಂಗ್ ಮಿಸ್ಟೇಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ತುಂಬ ಒಂದು ಒಳ್ಳೆ ಮೂಡಲ್ಲಿ ಇರ್ತೀರ ಅಂದ್ಕೊಳ್ಳೋಣ ಎಲ್ಲರೂ, ಕರೆಕ್ಟ್. ಏನು ಹೇಳಿದ್ರು ನಗು ಬರುತ್ತೆ ನಿಮಗೆ, ಜೋಕೆ ಬೇಕಾಗಿಲ್ಲ. ಕುತ್ಕೊಳ್ಳೋ ಅಂದರೆ ಅಲ್ಲೂ ನಗ್ಬಿಟ್ಟಿರ್ತಾರೆ, ಯಾಕಂದ್ರೆ ಮೂಡ್ ಹಂಗಿರುತ್ತೆ. ಸಮ್ಟೈಮ್ಸ್ ಏನಾಗುತ್ತೆ, ನೀವು ಭಾಳ ಡಲ್ಲಾಗಿ ಕೂತಿರ್ಬೇಕಾದ್ರೆ ಅದ್ಭುತವಾದಂಥ ಒಂದು ಜೋಕ್ ಹೇಳಿದ್ರು ನಿಮಗೆ ನಗು ಬರೋಲ್ಲ. ಹಾಗಂತ ಜೋಕಿನ ಮಿಸ್ಟೇಕ್ ಅಲ್ಲ, ಅದು ಟೈಮಿಂಗ್ ಮಿಸ್ಟೇಕ್ ಆಯಿತು. ಕತೆ ಸಿನಿಮಾ ಇಸ್ ಜಸ್ಟ್ ಲೈಕ್ ದಟ್. ಸಮ್ಟೈಮ್ಸ್ ಎಲ್ಲ ಚೆನ್ನಾಗಿರುತ್ತೆ ಸರ್, ರಿಲೀಸಿಂಗ್ ಟೈಮ್ ರಾಂಗ್ ಆಗಿರುತ್ತೆ. ಅಲ್ಲೇನೋ ಇವಾಗ ಫಾರ್ ಎಕ್ಸಾಂಪಲ್ ಮುಂಗಾರು ಮಳೆ ಬಂತು. ಮುಂಗಾರು ಮಳೆ ಬಂದಾಗ ಎಲ್ಲರೂ ಎಷ್ಟು ಆ ಸಿನಿಮಾಗೆ ವಾಲ್ಬಿಟ್ರು ಅಂದರೆ, ಮಾಡಿದ್ರೆ ಹಿಂಗಿರ್ಬೇಕು ಸಿನಿಮೆ, ಮಾಡಿದ್ರೆ ಈ ಥರ ಇರಬೇಕು. ಎಲ್ಲ ಸಿನಿಮಾಗಳು ಮನೆಗೆ ಹೋಗೋಕ್ಕೆ ಸ್ಟಾರ್ಟ್ ಆದವು. ಯಾವುದು ಆ್ಯಕ್ಚುಲಿ ರಾಂಗ್ ಸಿನಿಮಾ ಇರಲಿಲ್ಲ ಅವು. ಮೂಡ್ ಆಫ್ ದ ಪೀಪಲ್ ಅಲ್ಲ ಅಲ್ಲಿ ಹೋಗ್ಬಿಡುತ್ತೆ. ಆ ಟೈಮಲ್ಲಿ ಸಡನ್ನಾಗಿ ಒಂದು ಆ್ಯಕ್ಷನ್ ಬಂದ್ಬಿಡುತ್ತೆ. ಅವಾಗ ಎಲ್ಲ ಲವ್ ಸ್ಟೋರಿಗಳು ರಾಂಗ್ ಅನ್ಸೋಕ್ಕೆ ಸ್ಟಾರ್ಟ್ ಆಗ್ತವೆ. ಐ ಥಿಂಕ್ ಇಟ್ ಈಸ್ ಜಸ್ಟ್ ದಿ ಮೈಂಡ್ ಸೆಟ್ ಆಫ್ ದ ಪೀಪಲ್. ಎಲ್ಲದೂ ಕೂಡ್ಕೊಂಬರ್ಬೇಕು ಸರ್ ಸಮ್ಟೈಮ್ಸ್. ಆ್ಯಂಡ್ ಸಮ್ಟೈಮ್ಸ್ ಯಾಕೆ ಓಡ್ತಾವೆ ಅಂತ ಮಾಡಿದವ್ರಿಗೆ ಗೊತ್ತಿರಲ್ಲ. ಹೋಗುತ್ತೆ 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 ಆ್ಯಂಡ್ ದೆನ್ ಅದೇ ಫಾರ್ಮುಲಾ ಅಂದ್ಕೊಂಡು ನೆಕ್ಸ್ಟ್ ಸಿನಿಮಾ ಮಾಡೋಕ್ಕೆ ಹೋಗಿ ಫೇಲ್ ಆಗಿರ್ತಾರೆ. ಸಿನಿಮಾ ಜಸ್ಟ್ ಹ್ಯಾಪನ್ ಸರ್. ಐ ಥಿಂಕ್ ನೀವು ಸಿನಿಮಾ ನಿಮಗೆ ಕೈ ಹಿಡಿಯೋ ತನಕ ಮಾತ್ರ ನೀವು ಒದ್ದಾಡೋದು. ಅದಾದಮೇಲೆ ಸಿನಿಮಾ ಮಾಡ್ತಾ ಇರಬೇಕು. ಟು ಸ್ಟ್ಯಾಂಡ್ ಆ್ಯಂಡ್ ಪ್ರೀಚ್ ಐ ಥಿಂಕ್ ಇಸ್ ರಾಂಗ್. ಐ ಡೋಂಟ್ ಥಿಂಕ್ ಐ ಆಮ್ ಕೇಪಬಲ್ ಆರ್ ಎಲಿಜಿಬಲ್ ಟು ಎಕ್ಸ್ಪ್ಲೈನ್ ದಟ್ ಪಾರ್ಟ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.